Hi everyone. Today we are going to explain or learn about a UPSC main paper, that is a English paper. ಸೊ ಇವತ್ತು ನಾವು ಯು ಪಿ ಎಸ್ ಸಿಯ ಮೇನ್ ಪೇಪರ್ಸ್ಗಳಲ್ಲಿ ಒಂದಾದಂತಹ ಪೇಪರ್ ಬಿ, ದಟ್ ಈಸ್ ನಥಿಂಗ್ ಬಟ್ ಇಂಗ್ಲೀಷ್ ಬಗ್ಗೆ ಮಾತಾಡ್ತಿದ್ವಿ. ಅದ್ರ ಬಗ್ಗೆ ಪೂರ್ತಿ ವಿವರ ತಿಳ್ಕೊಳ್ಳೋಣ. ಅದು ಯಾವ ಪೇಪರು, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಅದು ಕ್ವಾಲಿಫೈಯಿಂಗ ನಾನ್ ಕ್ವಾಲಿಫೈಯಿಂಗ, ಅದಕ್ಕೆ ಸ್ಟ್ರಾಟರ್ಜಿ ಏನಿರುತ್ತೆ, ಸಿಲೆಬಸ್ ಏನಿರುತ್ತೆ, ಅದರ ಮೇಯ್ನ್ ಮಿಸ್ಟೇಕ್ ನಾವೇನು ಮಾಡ್ತೀವಿ, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಅಪಿಯರ್ ಆಗುತ್ತೆ. ಆ್ಯಂಡ್ ವಿಡಿಯೋಗೆ ಬರೋಣ. ಸೊ ಯು ಪಿ ಎಸ್ ಸಿಯ ಮೇಯ್ನ್ ಪೇಪರ್ಸಲ್ಲಿ ನಾನು ಹೇಳಿದಾಗೆ 9 ಪೇಪರ್ ಇದೆ. ಸೊ ಇದಕ್ಕೆ ಮುಂಚೆ ಪ್ರಿಲಿಮ್ಸ್ ವಿಡಿಯೋ ಮಾಡಿದ್ದೀನಿ. ಪ್ರಿಲಿಮ್ಸ್ ಪೇಪರಿಗೆ 2 ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಯಾರು ನೋಡಿಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಪೇಪರ್ ಎ ಥರನೇ ಪೇಪರ್ ಬಿ ಕೂಡ ಕ್ವಾಲಿಫೈಯಿಂಗ್ ಪೇಪರೇ ಯು ಪಿ ಎಸ್ ಸಿಯಲ್ಲಿ ಮೇನ್ಸ್ ಪೇಪರಲ್ಲಿ. ಆ್ಯಂಡ್ ಇದು ಕೂಡ ಡಿಸ್ಕ್ರಿಪ್ಟಿವ್ ಪೇಪರ್. ಇದು ಕೂಡ ಒಂದು ಕ್ವಾಲಿಫೈಯಿಂಗ್ ಪೇಪರ್ ಹಾಗೆ ಡಿಸ್ಕ್ರಿಪ್ಟಿವ್ ಪೇಪರ್. ದ ಮೇನ್ ಆಬ್ಜೆಕ್ಟ್ ಇಟ್ ಸೆಲ್ಫ್ ಇಸ್ ಇಂಗ್ಲೀಷ್ನ ಪ್ರೊಫಿಷಿಯನ್ಸಿ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡೋಕ್ಕೋಸ್ಕರ ಈ ಪೇಪರ್ನ ಇಟ್ಟಿದ್ದಾರೆ ಯು ಪಿ ಎಸ್ ಸಿ ಅವರು. ಆ್ಯಂಡ್ ಇದು ಕೂಡ 300 ಮಾರ್ಕ್ಸ್ಗೆ ಇರುತ್ತೆ. 75 ಮಾರ್ಕ್ಸ್ ಇಸ್ ಅ ಕ್ವಾಲಿಫೈಯಿಂಗ್ ಮಾರ್ಕ್ಸ್. ಆ್ಯಸ್ ಸೇಮ್ ಪೇಪರ್ ಎನಲ್ಲಿ ನೀವು ಇಂಡಿಯನ್ ಯಾವುದೋ ಒಂದು ಲ್ಯಾಂಗ್ವೇಜ್ ತೊಗೊಂಡಿರ್ತೀರ, ಬಟ್ ಪೇಪರ್ ಬಿ ಕಂಪಲ್ಸರಿ ಇಟ್ ಈಸ್ ಅ ಇಂಗ್ಲೀಷ್. ಸೊ ಅದು ಕೂಡ 300 ಮಾರ್ಕ್ಸ್ಗೆ, ಇದು 300 ಮಾರ್ಕ್ಸ್ಗೆ. 2 ಮಾರ್ಕ್ಸ್ಗೂ ಕೂಡ ನಿಮ್ಮ ಫೈನಲ್ ರ್ಯಾಂಕಿಂಗಿಗೆ ಕೌಂಟ್ ಆಗಲ್ಲ. ಇದರ ಮೇನ್ ಆಬ್ಜೆಕ್ಟಿವ್ ಇಂಗ್ಲೀಷ್ನಲ್ಲಿ ಕಮ್ಯುನಿಕೇಷನ್ ಸ್ಕಿಲ್ ಎಷ್ಟಿದೆ, ಕಾಂಪ್ರಿಹೆನ್ಷನ್ ಎಷ್ಟಿದೆ. ವೈ ಬಿಕಾಸ್ ನೀವು ಇಂಡಿಯಾದಲ್ಲಿ ತುಂಬ ಜನ ಇಂಗ್ಲೀಷ್ ಮಾತಾಡೋಣ ನೋಡ್ತೀರಾ, ಎಲ್ಲೋ ಕಮ್ಮಿ ಜನನೇ ಅಥವಾ ಸ್ವಲ್ಪ ರೂರಲ್ ಕಡೆಯವ್ರು ಮಾತ್ರನೇ ಇಂಗ್ಲೀಷ್ ಬರಲ್ಲ, ಅವರ ಓನ್ ಮದರ್ ಟಂಗೆ ಮಾತಾಡಬೇಕು. ವೈ ಬಿಕಾಸ್ ಯು ಪಿ ಎಸ್ ಸಿಯನ್ನು ಬರೆದವ್ರಿಗೆ ಆಲ್ ಓವರ್ ಇಂಡಿಯಾ ಸಪ್ರೇಟಾಗೂ ಇದೆ, ಆ್ಯಂಡ್ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಾದರೂ ಪೋಸ್ಟಿಂಗ್ ಆಗ್ಬೋದು. ಹಾಗಾಗಿ ಇಂಗ್ಲೀಷ್ ಇಸ್ ಆಲ್ಸೋ ಆರ್ ಮೈನ್ ಲ್ಯಾಂಗ್ವೇಜ್. ಸೊ ಅದರ ಕಮ್ಯುನಿಕೇಷನ್ ಕಾಂಪ್ರಿಹೆನ್ಷನ್ನ ಚೆಕ್ ಮಾಡೋದಕ್ಕೋಸ್ಕರ ಈ ಪೇಪರ್ ನಮ್ಗೆ ಇಟ್ಟಿದ್ದಾರೆ. ಇದರ ಮೇಯ್ನ್ ಆಬ್ಜೆಕ್ಟಿವೇ ಇದರ ಕಮ್ಯುನಿಕೇಷನ್ ಸ್ಕಿಲ್ನ ಚೆಕ್ ಮಾಡೋದು. ಆ್ಯಂಡ್ ಸೊ ನಾವೇನು ಟಾಪಿಕ್ ಓದಿದ್ವಿ, ಇಂಗ್ಲೀಷಲ್ಲಿ ಏನು ಟಾಪಿಕ್ ಓದಿದ್ವಿ, ಆ ಟಾಪಿಕ್ಕನ್ನು ಕ್ಲಿಯರಾಗಿ ಕಾನ್ಸೈಸ್ ಆಗಿ ಬರಿಬೇಕು. ಅದನ್ನು ಇದರಲ್ಲಿ ಎವ್ಯಾಲ್ಯೂಯೇಟ್ ಮಾಡ್ತಾರೆ. ಆ್ಯಂಡ್ ಇದರಿಂದ ಈ ಇಂಗ್ಲೀಷ್ ಅನ್ನೋದು ನಮ್ಮ ಅಡ್ಮಿನಿಸ್ಟ್ರೇಷನ್ಗೆ ಮೋಸ್ಟ್ ಎಫೆಕ್ಟಿವ್. ವೈ ಬಿಕಾಸ್ ಎಷ್ಟು ಗೊತ್ತಿಲ್ಲದವ್ರು ಕೂಡ ಕೆಲವೊಮ್ಮೆ ಇಂಗ್ಲೀಷ್ ಬರುತ್ತೆ. ಸೊ ಇದರ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಆ್ಯಸ್ ಸೇಮ್ ಪೇಪರ್ ಎ ಥರನೇ ಇದು ಕೂಡ ಎಸ್ಸೆ ರೈಟಿಂಗ್. ಸೊ ಡಿಸ್ಕ್ರಿಪ್ಟಿವ್ ಪಾರ್ಟ್. ಸೊ ಏನು ಸಿಲೆಬಸ್ ಇರುತ್ತೆ ಅಂತಂದರೆ, ರೀಡಿಂಗ್ ಕಾಂಪ್ರಿಹೆನ್ಷನ್, ದಿಸ್ ಇಸ್ ಪ್ರಿಸೈಸ್ ರೈಟಿಂಗ್, ಸೊ ಇದರ ಯೂಸೇಜ್, ಇಂಗ್ಲೀಷ್ನ ಯೂಸೇಜ್ ಏನು, ಅದರ ವೊಕ್ಯಾಬ್ಯುಲರಿ, ಗ್ರಾಮರ್, ಸೆಂಟೆನ್ಸ್ ಸ್ಟ್ರಕ್ಚರ್. ಯಾಕಂದರೆ ಇಂಗ್ಲೀಷ್ ಗೊತ್ತಿದ್ರೆ ಸಾಲದು, ಅದನ್ನು ಯಾವ ವರ್ಡ್ನ ಎಲ್ಲಿ ಯೂಸ್ ಮಾಡಬೇಕು, ಎಲ್ಲಿ ಕಾಮ ಹಾಕಬೇಕು, ಎಲ್ಲಿ ಫುಲ್ ಸ್ಟಾಪ್ ಹಾಕಬೇಕು, ಸೆಂಟೆನ್ಸ್ ಹೇಗೆ ಫಾರ್ಮ್ ಮಾಡಬೇಕು. ಕನ್ನಡ ಥರನೇ ಇಂಗ್ಲೀಷ್ ಫಾರ್ಮ್ ಮಾಡೋಕ್ಕಾಗಲ್ಲ. ಈ ಕನ್ನಡ ನಮ್ಮ ಮೈಂಡಲ್ಲಿ ಏನೋ ಬಂದಿರುತ್ತೆ, ಅದನ್ನು ಆ್ಯಸ್ ಇಟ್ ಈಸ್ ನಾವು ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಬರೆಯೋಕ್ಕಾಗಲ್ಲ. ಸೆಂಟೆನ್ಸ್ನ ನೀಟಾಗಿ ಫಾರ್ಮ್ ಮಾಡಬೇಕು. ಗ್ರಾಮರು, ಟೆನ್ಸಸ್ಸು, ಹೀಗೆ ಬಹಳಷ್ಟಿದೆ. ಸೊ ಇಂಗ್ಲೀಷಲ್ಲಿ ಇದಿಷ್ಟನ್ನು ಕೂಡ ಕೇಳ್ತಾರೆ. ಇದಿಷ್ಟು ಕೂಡ ಇಂಗ್ಲೀಷ್ನಲ್ಲಿರೋ ಸಿಲೆಬಸ್. ಆ್ಯಂಡ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೇಗೆ ಮಾಡಬೇಕು. ಸೊ ಇದಕ್ಕೂ ಕೂಡ ಮೋಸ್ಟ್ ಆಫ್ ಲ್ಯಾಂಗ್ವೇಜ್ ಬರಬೇಕು ಅಂದರೆ ದ ಬೆಟರ್ ಸೊಲ್ಯೂಷನ್ ಈಸ್ ನ್ಯೂಸ್ ಪೇಪರ್. ಆ ಒಂದು ಲ್ಯಾಂಗ್ವೇಜ್ನ ನ್ಯೂಸ್ ಪೇಪರ್ ಓದಬೇಕು, ಎಡಿಟೋರಿಯಲ್ಸ್ಗಳನ್ನ ಓದಬೇಕು. ಬಿಕಾಸ್ ಎಡಿಟೋರಿಯಲ್ಸ್ ಓದೋದ್ರಿಂದ ನಮಗೆ ಕೆಲವೊಂದು ಇಂಗ್ಲೀಷಲ್ಲಿ ಕೆಲವೊಂದು ವರ್ಡ್ಸ್ಗಳು ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಿರಲ್ಲ, ಸ್ಟಿಲ್ ಆ ವರ್ಡ್ಸ್ಗಳು ನಮಗೆ ಗೊತ್ತಾಗುತ್ತೆ ಕ್ಲೀನಾಗಿ. ಈ ವರ್ಡ್ಸ್ ಹೀಗೆ. ಫಾರ್ ಎಕ್ಸಾಂಪಲ್ ಮುಂಚೆ ಎಲ್ಲ ಟೀಚರ್, ಲೆಕ್ಚರರ್ಸ್ ಅಂತ ಕರಿತೀವಿ, ಈಗ ಅವ್ರನ್ನ ಟ್ಯೂಟರ್ ಅಂತ ಕರೀತಾರೆ. ಸ್ಟೂಡೆಂಟ್, ಲರ್ನರ್ ಹೀಗೆಲ್ಲ ಕರಿತಾ ಇದ್ವಿ. ಫೆಸಿಲಿಟೇಟ್ ಅಂತ ಕರೀತಾರೆ. ಹೀಗೆ ಚೇಂಜ್ ಆಗ್ತಾಯಿದೆ, ವರ್ಡ್ಸ್ಗಳು ಚೇಂಜ್ ಆಗ್ತಾ ಇರ್ತವೆ. ಹಾಗೆ ಆ ಕೆಲವು ವರ್ಡ್ಸ್ಗಳನ್ನ ಆ್ಯಕ್ಚುಲಿ ಇಂಗ್ಲೀಷಲ್ಲಿದ್ದಾವೆ, ಬಟ್ ನಾವು ರೆಗ್ಯುಲರ್ಲಿ ಯೂಸ್ ಮಾಡ್ತಿರಲ್ಲ. ಅಂಥ ವರ್ಡ್ಸ್ಗಳು ನಮಗೆ ಎಡಿಟೋರಿಯಲ್ಸಲ್ಲಿ, ಡೈಲಿ ಎಡಿಟೋರಿಯಲ್ಸಲ್ಲಿ ಈಸಿಯಾಗಿ ಸಿಗುತ್ತೆ. ಆ್ಯಂಡ್ ಇದನ್ನು ಬರೆಯೋದಕ್ಕೂ ಅಷ್ಟೇ ಡಿಸ್ಕ್ರಿಪ್ಟಿವ್ ಮೋಸ್ಟ್ ಆಫ್ ಬರೆಯೋದಕ್ಕೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಯೂಸ್ ಆಗುತ್ತೆ. ಸೊ ಎಸ್ಸೆನ ಪ್ರಾಕ್ಟೀಸ್ ಮಾಡಿ, ಪ್ರಿಸೈಸ್ನ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ, ಆ್ಯಂಡ್ ಗ್ರಾಮರ್ನ ಮೋಸ್ಟ್ ಆಗಿ ರಿವೈಸ್ ಮಾಡಿ, ವಿತ್ ಎಕ್ಸಾಂಪಲ್ಸ್ನ ರಿವೈಸ್ ಮಾಡಿ. ಇಟ್ಸ್ ಬೆಟರ್ ಟು ರಿಮೆಂಬರ್. ಆ್ಯಂಡ್ ವೊಕ್ಯಾಬ್ಯುಲರಿನ ಓದಿ. ಹಳೆ ಕ್ವೆಶನ್ ಪೇಪರ್ಸ್ ನಮಗೆ ಸಿಗ್ತವೆ ಯು ಪಿ ಎಸ್ ಸಿಯ ವೆಬ್ಸೈಟಲ್ಲಿ. ಸೊ ಆ ಕ್ವೆಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲಿಯರ್ ಮಾಡಿ. ದೆನ್ ವಿ ಗಾಟ್ ಟು ನೋ
ಹೇಗೆ ಡಿವೈಡ್ ಮಾಡಿದ್ದಾರೆ, ಅಥವಾ ಯಾವ ಬೇಸಿಸ್ ಮೇಲೆ, ಅಥವಾ ಕಾಂಪ್ರಿಹೆನ್ಷನ್ ಅಥವಾ ಗ್ರಾಮರ್ ಕೇಳಿದರೆ ಯಾವ ಬೇಸಿಸ್ ಮೇಲೆ, ಯಾವ ಟಾಪಿಕ್ ಮೇಲೆ ಕೇಳಿದ್ದಾರೆ ಅಂತ ನಮಗೆ ಪ್ರೀವಿಯಸ್ ಕ್ವಶನ್ ಓದೋದ್ರಿಂದ ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ಗಳನ್ನ ಸಾಲ್ವ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆ್ಯಂಡ್ ದ ಮೋಸ್ಟ್ ಕಾಮನ್ ಮಿಸ್ಟೇಕ್ ನಾವು ಪೇಪರ್ ಬಿನಲ್ಲಿ ಏನು ಮಾಡ್ತೀವಿ ಅಂತಂದರೆ, ಓದಿರ್ತೀವಿ ಬಟ್ ಗ್ರಾಮರ್ ನೆನಪಾಗಲ್ಲ. ಅಲ್ಲಿ ಪಾಸ್ಟ್ ಟೆನ್ಸ್ ಹಾಕಬೇಕು ಬಟ್ ಪ್ರೆಸೆಂಟ್ ಟೆನ್ಸ್ ಹಾಕಿ ಬಂದ್ಬಿಡೋದು, ಅಥವಾ ಅಲ್ಲಿ ಪ್ರೆಸೆಂಟ್ ಇರಬೇಕು ಆದರೆ ಪಾಸ್ಟ್ ಟೆನ್ಸ್ ಹಾಕಿ ಬರೋದು, ಪ್ರೆಸೆಂಟ್ ಕಂಟಿನ್ಯೂಯಸ್ ಹಾಕಬೇಕು ಈ ಥರ, ಅಥವಾ ಬೇರೆ ಸೆಂಟೆನ್ಸ್ ಫಾರ್ಮೇಷನ್ ನೀಟಾಗಿ ಆಗದೆ ಇರೋದು, ಸಬ್ಜೆಕ್ಟು ಆಬ್ಜೆಕ್ಟ್ ಪ್ಲೇಸಲ್ಲಿ ಬರೋದು, ವರ್ಬು ಹಾಕದೇ ಇರೋದು, ಸಪೋರ್ಟಿಂಗ್ ವರ್ಬ್ ಹಾಕದೇ ಇರೋದು, ಈ ಥರ ನಾವು ಗ್ರಾಮರ್ನ ಮಾಡ್ತೀವಿ, ಗ್ರಾಮರ್ನ ಹಾಕಲ್ಲ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಆ್ಯಂಡ್ ದ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಕೆಲವು ಇಂಗ್ಲೀಷ್ ವರ್ಡ್ಸ್ಗಳು ಸ್ಪೆಲ್ಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಒಂದೇ ಅರ್ಥ ಕೊಡೋ ಸ್ಪೆಲ್ಲಿಂಗ್ ಬೇರೆ ಬೇರೆ ಜಂಬ್ಲಿಂಗ್ ವರ್ಡ್ಸ್ಗಳು ಕೂಡ ಇದ್ದಾವೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್, ಬಟ್ ಕನ್ನಡದಷ್ಟು ಮಾಡದೇ ಇದ್ದರೂ ಸ್ವಲ್ಪ ಅಂತೂ ಮಾಡ್ತೀವಿ. ಲ್ಯಾಕ್ ಆಫ್ ಕ್ಲಾರಿಟಿ ಇನ್ ದ ಎಸ್ಸೆಸ್ ಆ್ಯಂಡ್ ಪ್ರಿಸೈಸ್, ಇದನ್ನು ನಾವು ತುಂಬ ಜಾಸ್ತಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಸ್ಸೆ ಬರಿತೀವಿ ಬಟ್ ಎಸ್ಸೆನಲ್ಲಿ ಕ್ಲಾರಿಟಿನೇ ಇರಲ್ಲ. ಹೇಳಿದ ಟಾಪಿಕ್ನೇ ಒಂದು 2-3 ಸರಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಈಸ್ ಅ ಪೊಲ್ಯೂಟೆಡ್ ಸಿಟಿ ಅಂತ ಏನಾದರೂ ನಮಗೆ ಒಂದು ಎಸ್ಸೆ ಟಾಪಿಕ್ ಬಂದು ಕೊಟ್ಟಿದ್ದಾರೆ ಅಂತಂದರೆ, ಹೌದು ಡೆಲ್ಲಿ ಈಸ್ ಅ ಪೊಲ್ಯೂಟೆಡ್ ಸಿಟಿ, ಯಾಕೆಂದರೆ ಅಲ್ಲಿ ಜಾಸ್ತಿ ಧೂಳಿದೆ ಅಥವಾ ಜಾಸ್ತಿ ಪೊಲ್ಯೂಷನ್ ಆಗುತ್ತೆ, ಜಾಸ್ತಿ ಗಾಡಿಗಳಿವೆ, ಆ್ಯಂಡ್ ಮತ್ತು ಡೆಲ್ಲಿ ಈಸ್ ಅ ಪೊಲ್ಯೂಟೆಡ್ ಸಿಟಿ. ಹೀಗೆ ಹೇಳಿ ಟಾಪಿಕ್ನ ಹೇಳೋದಾಗಿರ್ಬೋದು. ಅಥವಾ ಏನು ಹೇಳಿದ್ವಿ ಅದನ್ನು ಕ್ಲಾರಿಟಿ ಕೊಡೋಲ್ಲ, ಸುಮ್ಮನೆ ಕ್ಲಮ್ಸಿಯಾಗಿ ಏನೋ ಹೇಳ್ಬಿಡೋದು, ಕನ್ಫ್ಯೂಷನ್ ಸ್ಟೇಟ್ಮೆಂಟ್ಸ್ಗಳನ್ನ ಹಾಕಿ ಬಂದ್ಬಿಡೋದು. ಈ ಥರ ಒಂದು ಮಾಡೋದ್ರಿಂದ ಕೂಡ ನಮಗೆ ಅಲ್ಲಿ ಮಾರ್ಕ್ಸ್ಗಳು ಡ್ರಾಪ್ ಆಗುತ್ತವೆ. ಆ್ಯಂಡ್ ಇದರಲ್ಲೂ ಕೂಡ ವರ್ಡ್ಸ್ ಲಿಮಿಟ್ನ ಕ್ರಾಸ್ ಮಾಡೋಕ್ಕೆ ಹೋಗ್ಬಿಡಿ. ನಿಮಗೆ ಆ ಟಾಪಿಕ್ ಗೊತ್ತಿಲ್ಲದೆ ಇರಲಿ, ಮೋಸ್ಟ್ ಆಫ್ ನಿಮ್ಮ ವರ್ಡ್ ಟಾಪಿಕ್ಸ್ಗಳನ್ನ ಯಾವುದೇ ವರ್ಡ್ ಲಿಮಿಟ್ಸ್ಗಳನ್ನ ಕ್ರಾಸ್ ಮಾಡೋಕ್ಕೆ ಹೋಗ್ಬಿಡಿ. ಕಾಂಪ್ರಿಹೆನ್ಷನ್ ಸ್ಕಿಲ್ಸ್, ಇದನ್ನೇ ನಾನು ನಿಮ್ಗಾಗಲೇ ಹೇಳಿದ್ದು. ಪಾಸ್ಟ್ ಹಾಕೋ ಕಡೆ ಪ್ರೆಸೆಂಟು, ಬೇರೆ ಇನ್ನೇನೋ ಹಾಕೋ ಕಡೆ ಹಾವ್ ಹಾಕೋ ಕಡೆ ಹ್ಯಾಡ್ ಹಾಕೋದು, ವಾಸ್ ಹಾಕೋ ಕಡೆ ವರ್ ಹಾಕೋದು, ಆರ್ ಹಾಕೋ ಕಡೆ ಇನ್ನೇನೋ ಹಾಕೋದು, ಇನ್ನು, ಈಸು, ಹೀಗೆ ಬೇರೆ ಏನೋ ಹಾಕೋ ಕಡೆ ಇನ್ಸ್ಟೆಂಟ್ ಇನ್ನೇನೋ ಹಾಕ್ಬಿಟ್ಟು ಬರೋದು. ಸೊ ಇವೆಲ್ಲವುದು ನಾವು ಮಾಡೋ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್. ಆ್ಯಂಡ್ as similar for the paper A, paper B is also a qualifying paper but most important paper. ಯಾಕೆ ಅಂತಂದರೆ, ನಾವೆಲ್ಲ ಟಾಪಿಕ್ನೂ ಕೂಡ ಮೋಸ್ಟ್ ಆಫ್ ಇಂಗ್ಲೀಷಲ್ಲೇ ಬರಿತೀವಿ. ಸೊ ನಮ್ಮ ಅಡ್ಮಿನಿಸ್ಟ್ರೇಷನಿಗೆ ಕೂಡ ನಮ್ಮ ಕ್ವಾಲಿಫೈಂಗ್ಗೆ ಕೂಡ ಇಂಗ್ಲೀಷ್ ತುಂಬ ಇಂಪಾರ್ಟೆಂಟ್. ಕಮ್ಯುನಿಕೇಷನ್ಗಿರ್ಬೋದು, ಯಾಕಂದರೆ ಬೇರೆ ಯಾವುದೋ ದೇಶದಿಂದ ಬಂದಿರ್ತಾರೆ. ಸೊ ಅವ್ರಿಗೂ ಅವ್ರ ಲ್ಯಾಂಗ್ವೇಜ್, ಅವ್ರಿಗೆ ಫಾರ್ ಎಕ್ಸಾಂಪಲ್ ಜಪಾನಿಂದ ಬಂದಿರ್ತಾರೆ, ಜಾಪನೀಸ್ ನಮಗೆ ಬರಲ್ಲ, ಇಂಡಿಯನ್ ಅವ್ರಿಗೆ ಬರಲ್ಲ. ಇಂಥ ಟೈಮಲ್ಲಿ ದ ಮೋಸ್ಟ್ ಯೂಸಬಲ್ ಲ್ಯಾಂಗ್ವೇಜ್ ಈಸ್ ಇಂಗ್ಲೀಷ್. ಮೋಸ್ಟ್ ಆಲ್ ಓವರ್ ವರ್ಲ್ಡಲ್ಲಿ ಇಂಗ್ಲೀಷ್ಗೆ ಮೋಸ್ಟ್ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಅಂತಲೇ ಕರಿತೀವಿ. ಸೊ ನಾವು ಓದೋ ಗ್ರಾಮ್ಯಾಟಿಕಲ್ ಇಂಗ್ಲೀಷೇ ಬೇರೆ, ಕಮ್ಯುನಿಕೇಷನ್ ಇಂಗ್ಲೀಷೇ ಬೇರೆ. ಹಾಗಾಗಿ ನೋಡಿ, ಪೇಪರ್ ಬಿ ಕ್ವಾಲಿಫೈಯಿಂಗ್ ಪೇಪರೇ, ಆ್ಯಂಡ್ ಅಟ್ ದ ಸೇಮ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪೇಪರ್. ಯಾಕಂದರೆ ಇಲ್ಲಿ ನಮಗೆ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಬರಲ್ಲ, ಬೇರೇನೋ ಮಾಡೋಕ್ಕೆ ಬರಲ್ಲ. ಅಂದರೆ ಮೇಯ್ನ್ ಜನರಲ್ ಸ್ಟಡೀಸ್ 1 ಪೇಪರಲ್ಲೋ 2 ಪೇಪರಲ್ಲೋ ಟಾಪಿಕ್ನೇ ಚೇಂಜ್ ಮಾಡೋ ಕೆಪಬಿಲಿಟಿ ಆ ವರ್ಡ್ ಸೆಂಟೆನ್ಸ್ಗಿರುತ್ತೆ. ಬಿಕಾಸ್ ಎಲ್ಲೋ ಹಾಕೋ ವರ್ಡ್ ನೀವು ಇನ್ನೆಲ್ಲೋ ಹಾಕಿದ್ರೆ ಓಲ್ಡ್ ಸೆಂಟೆನ್ಸ್ನ ಅರ್ಥನೇ ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಸೊ ಈ ಪೇಪರ್ಗೆ ಕ್ಲಿಯರ್ ಮಾರ್ಕ್ಸ್ನ ಕೊಡಿ, ಕ್ಲಿಯರ್ ಅಟೆನ್ಷನ್ನ ಕೊಡಿ. ಆ್ಯಂಡ್ ಸ್ಟ್ರಾಂಗ್ ಇಂಗ್ಲೀಷ್ ಸ್ಕಿಲ್ ಇಂಪ್ರೂವ್ ದ ಅಡ್ಮಿನಿಸ್ಟ್ರೇಟಿವ್ ಕಮ್ಯುನಿಕೇಷನ್. ಈ ಅಡ್ಮಿನಿಸ್ಟ್ರೇಟಿವ್ ಕಮ್ಯುನಿಕೇಷನ್ ಅಂದ್ರೇ ನಾರ್ಮಲ್ ಕಮ್ಯುನಿಕೇಷನ್, ಗ್ರಾಮ್ಯಾಟಿಕಲ್ ಕಮ್ಯುನಿಕೇಷನ್ ಅಲ್ಲದೆ ನಾರ್ಮಲ್ ಮಾತಾಡೋವಂಥ ಕಮ್ಯುನಿಕೇಷನ್. ನಿಮ್ಮ ಜೊತೆಗೆ ಯಾರಾದರೂ ಮಾತಾಡೋರಿದ್ದರೆ ಓಕೆ, ಬಟ್ ಅದೇ ಗ್ರಾಮರು ಅದೇ ಪಾಯಿಂಟಲ್ಲಿ ಅಪ್ಲೈ ಆಗಲ್ಲ. ಎಷ್ಟೋ ಸರಿ ಗ್ರಾಮ್ಯಾಟಿಕಲ್ ಇಂಗ್ಲೀಷು ಈಸಿಯಾಗಿ ಮಾತಾಡೋದಕ್ಕೆ ನಮಗೆ ಬರಲ್ಲ. ಆ್ಯಂಡ್ ದ ಕನ್ಸಿಸ್ಟೆಂಟ್ ಪ್ರಾಕ್ಟೀಸ್ ಎನ್ಶೂರ್ ದ ಸಕ್ಸಸ್. ಸೊ ಇದು ಕೂಡ ಪೇಪರ್ ಎ ಥರನೇ ಸ್ವಲ್ಪನಾದರೂ ಅಟೆನ್ಷನ್ ಇಟ್ಟು ಪ್ರಾಕ್ಟೀಸ್ ಮಾಡಿ. ಮಂತ್ಲಿ ಒನ್ಸ್ ಆದರೂ ಒಂದು 3 hours ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು, ಅಥವಾ 3 hours ಕೂತ್ಕೊಂಡು ಒಂದು ಟೆಸ್ಟ್ ಅಂತ ತೊಗೊಂಡು ಬರೋದು. ಈ ಥರ ಪ್ರಾಕ್ಟೀಸ್ ಮಾಡೋದ್ರಿಂದ ಈ ಪೇಪರ್ ಕೂಡ ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಬಟ್ ಈಸಿ ಅಂದ್ಕೊಂಡು ನೆಗ್ಲೆಕ್ಟ್ ಮಾಡಬೇಡಿ ಅಷ್ಟೇ. ಸೊ ನೀವು ದಟ್ ಈಸ್ ಅ ಲಾಸ್ಟ್ ಪೋರ್ಷನ್. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ಆ್ಯಂಡ್ ಅಟ್ ಲಾಸ್ಟ್, ಯಾರಾದರೂ ಹೊಸಬ್ರು ಈ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇದೆ ಅನಿಸಿದ್ರೆ ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.